ಸ್ನೇಹಿತರೆ ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ನಲ್ಲಿ ನೋಡ್ತಾ ಇರುವಂಥವ್ರಿಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಶುಕ್ರವಾರ ಮೇ 29ನೇ ತಾರೀಕು. ಇವತ್ತಿನ ಮಾರ್ಕೆಟ್ ಅನಾಲಿಸಿಸನ್ನು ನೋಡೋಣ. ಈಗಾಗಲೇ ನಾನು ಪ್ರೀ ಮಾರ್ಕೆಟ್ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಈ ಲೆವೆಲ್ಸ್ಗಳನ್ನೆಲ್ಲ ಹೇಗೆ ಹಾಕಿದ್ದು ಅಂತ ತೋರಿಸಿದ್ದೀನಿ. ಇವಾಗ ಲೆವೆಲ್ಸ್ನ ಅಬ್ಸರ್ವೇಷನ್ ಮಾಡೋ ಟೈಮು. ಇನ್ನೇನು ಮಾರ್ಕೆಟು 2 ನಿಮಿಷದಲ್ಲಿ ಓಪನ್ ಆಗುತ್ತೆ. 9:13 ಆಗಿದೆ. 9:15ಗೆ ಮಾರ್ಕೆಟ್ ಓಪನ್ ಆಗುತ್ತೆ. ಬಟ್ ಇವತ್ತು ವಿಚಾರ ಏನಪ್ಪ ಅಂದರೆ ಪ್ರೀ ಮಾರ್ಕೆಟ್ ಯಾವ ಥರ ಈಗ ರನ್ ಆಗ್ತದೆ ಅಂದರೆ 23,902ಕ್ಕೆ ಬಂದಿದೆ. ಓಕೆ, ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗಿತ್ತಲ್ವ, 920ಕ್ಕೆ ಕ್ಲೋಸ್ ಆಗಿತ್ತು. ಇವಾಗ ಒಂದು 5 ಪಾಯಿಂಟ್ ಅಷ್ಟು 5 ಪಾಯಿಂಟ್ ಕೆಳಗಡೆ ತೋರಿಸ್ತಾ ಇದೆ ಅಷ್ಟೇ. 5 ಪಾಯಿಂಟು ಮಾರ್ಕೆಟು ಮೈನಸ್ಸಲ್ಲಿದೆ. ಬೇರೆ ಇನ್ನೇನು ಅಪ್ಡೇಟ್ ಇಲ್ಲ. ಪ್ರೀ ಮಾರ್ಕೆಟ್ನಲ್ಲಿ ಸೈಡ್ ವೇಸ್ನಲ್ಲಿ ಮಾರ್ಕೆಟ್ ಓಪನ್ ಆಗಿದೆ. ಓಕೆ, ಈಗ ಮಾರ್ಕೆಟ್ ಓಪನ್ ಆದ ತಕ್ಷಣ ಏನೇನಾಗುತ್ತೆ ಅಂತ ನೋಡೋಣ. ಸದ್ಯಕ್ಕೆ ನಾವು ಓಪನ್ ಇಂಟ್ರೆಸ್ಟನ್ನು ಕೂಡ ನೋಡ್ತಾ ಇದ್ದೀನಿ. ಇದರಲ್ಲಿ ಇವಾಗ ನಮಗೆ 24,100ರಲ್ಲಿ ಓಪನ್ ಇಂಟ್ರೆಸ್ಟ್ ತುಂಬ ಕಡಿಮೆ ಇದೆ. ಆಮೇಲೆ 23,900ರಲ್ಲೂ ಕೂಡ ಕಡಿಮೆ ಇದೆ ಓಪನ್ ಇಂಟ್ರೆಸ್ಟು. 24,000ರಲ್ಲಿ ಕಡಿಮೆ ಇದೆ. ಇದೆಲ್ಲ ಯಾವ ಥರ ರೈಸ್ ಆಗುತ್ತೆ ಏನೋ ಎತ್ತ ಅಂತ ನೋಡೋಣ. ಹಾಗೆಯೇ ಎಲ್ಲಿ ಸಪೋರ್ಟ್ ಆಗುತ್ತೆ ಮಾರ್ಕೆಟು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡೋಣ. ಓಕೆ, ಮಾರ್ಕೆಟ್ ಈಗ ಓಪನ್ ಆಯಿತು. 1 ನಿಮಿಷದ ಕ್ಯಾಂಡಲ್ನಲ್ಲಿದೆ. ಮಾರ್ಕೆಟು ಸ್ವಲ್ಪ ಬುಲ್ಲಿಶ್ ಆಗಿ ಹೋಗ್ತಾ ಇದೆ. 900ಕ್ಕೆ ಓಪನ್ ಆಗಿ 970 ಒಂದು 70 ಪಾಯಿಂಟ್ ಮೂಮೆಂಟ್ ಕೊಡ್ತಾ ಇದೆ ಫಸ್ಟ್ ಕ್ಯಾಂಡಲು ಬುಲ್ಲಿಶ್ ಕಡೆಗೆ. ಓಕೆ, ಅಬ್ಸರ್ವ್ ಮಾಡೋಣ ನೆಕ್ಸ್ಟ್ ಕ್ಯಾಂಡಲ್ ಏನಾಗುತ್ತೆ. ಇವಾಗ ಆಪ್ಷನ್ ಚೈನಲ್ಲಿರುವಂತಹ ಪ್ರೀಮಿಯಂಗಳು ಸೆಟ್ಲ್ ಆಗ್ತಾ ಇವೆ. ಇವತ್ತು ರಿಲಯನ್ಸ್ ಗ್ಯಾಪ್ ಅಪ್ ಆಗಿದೆ. ರಿಲಯನ್ಸ್ನಲ್ಲಿ ಕೂಡ ಬೈಯರ್ಸ್ ಸೆಲ್ಲರ್ಸು ಸೇಮ್ ಇದ್ದಂಗಿದೆ. ಸೆಕೆಂಡ್ ಕ್ಯಾಂಡಲ್ ನೋಡಿ ಡೌನ್ ಬರ್ತಾ ಇದೆ. ಮಾರ್ಕೆಟ್ ಸೈಡ್ ವೇಸಲ್ಲಿ ಓಪನ್ ಆಗಿ ಅಪ್ ಸೈಡ್ ಹೋಗಿ ಡೌನ್ಗೆ ಬರ್ತಾ ಇದೆ. ಈಗ ಇದು ವೈಟ್ ಲೈನ್ ನಮ್ಮ ಲೆವೆಲ್ಗಳು. ಆಮೇಲೆ ಇದು ಈ ರೆಡ್ ಏರಿಯಾ ಏನಿದೆ ಇದೆಲ್ಲ ಸೆಲ್ಲಿಂಗ್ ಲೆವೆಲು. ಪ್ರೀ ಮಾರ್ಕೆಟಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಕೆಳಗಡೆ ಸಪೋರ್ಟ್ ಲೆವೆಲ್ ಅಂತ ಮಾರ್ಕ್ ಮಾಡಿದ್ದೀನಿ. ನೋಡೋಣ ಮಾರ್ಕೆಟ್ ಏನು ಮಾಡುತ್ತೆ, ವೆಯ್ಟ್ ಮಾಡೋಣ, ಅಬ್ಸರ್ವೇಷನ್ ಮಾಡೋಣ ಎಲ್ಲೆಲ್ಲಿ ಯಾವ್ಯಾವ ಲೆವೆಲ್ಗಳು ಹೇಗೆ ವರ್ಕ್ ಆಗ್ತಿದೆ ಅಂತೇಳಿ. ಐದು ನಿಮಿಷದಲ್ಲಿ ಮಾರ್ಕೆಟ್ ಸೆಟಲ್ ಆಗುತ್ತೆ. ಅದಾದಮೇಲೆ ನಮ್ಮ ಲೆವೆಲ್ಸ್ಗಳು ಯಾವ ರೀತಿ ಬಿಹೇವ್ ಮಾಡ್ತಾ ಇದೆ ಅಂತ ಚೆಕ್ ಮಾಡೋಣ. ಮಾರ್ಕೆಟ್ ಬುಲ್ಲಿಶ್ ಕಡೆಗೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದೆ. ಈಗ ನಾನು ಒಂದು ಓಪನ್ ಇಂಟ್ರೆಸ್ಟ್ನ ಹಾಗೆ ಚೆಕ್ ಮಾಡ್ಕೊ ಬಂದ್ಬಿಡ್ತೀನಿ. ಓಪನ್ ಇಂಟ್ರೆಸ್ಟ್
23,900ರಲ್ಲಿ ಪುಟ್ ಚೇಂಜ್ 28, 20 ಇನ್ನೇನು ಚೇಂಜ್ ಆಗಿಲ್ಲ, ಹಾಗೇನೇ ಇದೆ. ಸದ್ಯಕ್ಕೆ ಇಲ್ಲಿ 23,900 ಎಲ್ಲಿದೆ? 800, 920, 900. ಇಲ್ಲಿ ಓಪನ್ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಆದಂಗೆ ಕಾಣಿಸ್ತಾ ಇದೆ. ಒಂದು ಯೆಲ್ಲೋ ಕಲರ್ ಲೈನ್ ಹಾಕಿದ್ದೀನಿ. ಓಪನ್ ಇಂಟ್ರೆಸ್ಟ್ ಈ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಸದ್ಯಕ್ಕೆ. ಇದು ನಮ್ಮ ಲೆವೆಲಿಂದ ಮೇಲ್ಗಡೆ ಮಾರ್ಕೆಟ್ ಸಸ್ಟೈನ್ ಆಗಕ್ಕೆ ನೋಡ್ತಾ ಇದೆ. ನೋಡಿ, ಇಲ್ಲಿ ಸಪೋರ್ಟ್ ತಗೊಳ್ತಾ ಇದೆ ಲೈನ್ ಹತ್ರ. ಇಲ್ಲಿಂದ ಯಾವುದು ಇದು ಮೊದಲನೇ ಲೈನ್ ಇಲ್ಲಿದೆ. ಇಲ್ಲಿಂದ ನೆಕ್ಸ್ಟ್ ಎರಡನೇದು, ಇದು ಮೂರನೇದು. ಈ ಮೂರನೇ ಲೈನಿಂದ ರೆಸಿಸ್ಟೆನ್ಸ್ ಇದೆ ಒಂದು. ರೆಸಿಸ್ಟೆನ್ಸ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒಂದು ಲೆವೆಲ್ ಕಾಣಿಸ್ತಾ ಇದೆ. 24,000ದಲ್ಲಿ ಏನಾಗಿದೆ? ಓಪನ್ ಇಂಟ್ರೆಸ್ಟ್ 24,000ದಲ್ಲಿ ಕಾಲ್ 28 ಲಕ್ಷ ಆಗಿದೆ. ಇವಾಗ 24,000ದಲ್ಲಿ ಕಾಲ್, ಅದು ಅದೇ ಇನ್ನು ಅಪ್ಡೇಟ್ ಆಗಿಲ್ಲ. 9 o'clock ಹಾಗೆ ಇದೆ, ಅಪ್ಡೇಟ್ ಆಗಿಲ್ಲ ಇನ್ನು ನಂದು ಆ್ಯಪಲ್ಲಿ. ನೋಡಿ, ಈ ಲೈನ್ ಕ್ರಾಸ್ ಮಾಡೋಕ್ಕೆ ಎಷ್ಟು ಸುಲಭ ಆಗ್ತಾಯಿಲ್ಲ, ಮಾರ್ಕೆಟ್ಗೆ ಡೌನ್ ಬರ್ತಾ ಇದೆ. ಹಾಗೆಂತೇಳಿ ಇಲ್ಲೆಲ್ಲ ಸಪೋರ್ಟ್ ಲೆವೆಲ್ ಇದೆ, ಅಷ್ಟು ಸುಲಭವಾಗಿ ಮೇಲೆ ಕೂಡ ಡೌನ್ ಕೂಡ ಹೋಗೋದಿಲ್ಲ. ಸೈಡ್ ವೇಸ್ನಲ್ಲೇ ಮಾರ್ಕೆಟ್ ಇರೋದಕ್ಕೆ ಟ್ರೈ ಮಾಡ್ತಾ ಇದೆ. ಕಾಲ್ ಸೈಡ್ ಯಾರಾದರೂ ಪ್ಲ್ಯಾನ್ ಮಾಡಿದರೆ ಮಾರ್ಕೆಟ್ ಎಷ್ಟು ಕೆಳಗಡೆ ಬರುತ್ತೆ ಅಷ್ಟು ಒಳ್ಳೆಯದು. ಸೆಲ್ ಸೈಡ್ ಪ್ಲ್ಯಾನ್ ಮಾಡಿದರೆ ಮಾರ್ಕೆಟ್ ಎಷ್ಟು ಮೇಲೆ ಹೋಗುತ್ತೆ ಅಷ್ಟು ಒಳ್ಳೆಯದು. ಲೆವೆಲ್ಸ್ಗಳನ್ನ ಅಬ್ಸರ್ವ್ ಮಾಡ್ಕೋಬೇಕು. ದಯವಿಟ್ಟು ಬೇಸಿಕ್ ಗೊತ್ತಿಲ್ಲದಿರೋರು, ಮಾರ್ಕೆಟ್ ಗೊತ್ತಿಲ್ಲದಿರೋರು ಈ ವಿಡಿಯೋಗಳನ್ನೆಲ್ಲ ನೋಡಿ ಅಪ್ರೋಚ್ ಆಗಬೇಡಿ. ಇದು ಕಂಪ್ಲೀಟ್ಲಿ ಅಡ್ವಾನ್ಸ್ಡ್ ಲೆವೆಲ್ಲು ಕ್ಲಾಸ್. ಇದು ಅಡ್ವಾನ್ಸ್ಡ್ ಲೆವೆಲಲ್ಲಿ ಮಾರ್ಕೆಟನ್ನು ತುಂಬ ಸ್ಟಡಿ ಮಾಡಿರಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಅಗ್ರೆಸಿವ್ ಆಗಿ ಟ್ರೇಡ್ ಮಾಡೋ ಹಾಗಿಲ್ಲ. ನೋಡಿ, ಮಾರ್ಕೆಟ್ ಇವಾಗ ಮತ್ತೆ ಡೌನ್ ಬರ್ತಾ ಇದೆ. ಇದಕ್ಕೆ ರೀಸನ್ಗಳು ಕೂಡ ಸಿಕ್ಕಾಪಟ್ಟೆ ಇರುತ್ತೆ. ಸೆಲ್ಲರ್ಸ್ಗಳು ಸ್ಟ್ರಾಂಗ್ ಇದ್ದಾಗ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಓಕೆ, ಮಾರ್ಕೆಟ್ ಮತ್ತೆ ಅಲ್ಲಿಂದ ಕವರ್ ಆಗೋದಕ್ಕೆ ನೋಡ್ತಾ ಇದೆ. ಮೋಸ್ಟ್ಲಿ ಒಂದು 10 ಪಾಯಿಂಟ್ ಮೂವ್ ಆಗ್ಬೋದು ಇಲ್ಲಿ.
ಸ್ನೇಹಿತರೆ, ನಾನು ಈಗ ಚಾರ್ಟ್ನ ಕ್ಲೋಸ್ ಮಾಡಿದ್ದೆ ಸ್ವಲ್ಪ ಹೊತ್ತು, ಯಾಕಂದರೆ ನಾನು ಟ್ರೇಡ್ ಮಾಡಬೇಕು ಅಂತೇಳಿ ಸಡನ್ನಾಗಿ ಕ್ಲೋಸ್ ಮಾಡಿದೆ, ಡಿಸ್ಟರ್ಬ್ ಆಗುತ್ತೆ ಅಂತೇಳಿ. ಅದಾದಮೇಲೆ ಇವಾಗ ನಾನು ಇವತ್ತಿನ ಅನಾಲಿಸಿಸಲ್ಲಿ ತಿಳ್ಕೊಂಡಿರೋದೇನಪ್ಪ ಅಂದರೆ, ಇಲ್ಲಿ ನಾನು ಏನು ಸಪೋರ್ಟ್ ಹಾಕಿದ್ದೆ ಕೆಳಗಡೆ, ಅದು ಸಪೋರ್ಟಾಗಿ ವರ್ಕ್ ಆಗಿದೆ ನೋಡಿ. ಒಂದು ಜಾಗ, ಎರಡು ಜಾಗ, ಇಲ್ಲೊಂದು ಕಡೆ ಸಪೋರ್ಟಾಗಿ ವರ್ಕ್ ಆಗಿದೆ. ಮತ್ತು ಈ ರೆಡ್ ಝೋನ್ ಇರೋದ್ರಿಂದ ಇಲ್ಲೆಲ್ಲ ಸೆಲ್ಲಿಂಗ್ ಬಂದಿದೆ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ. ಇದು ನಾನು ಲೆವೆಲ್ಸ್ ಲೈನ್ ಇತ್ತು, ಆದರೂ ಕೂಡ ನಾನು ಟ್ರೇಡಿಂಗಲ್ಲಿ ಸ್ವಲ್ಪ ಇಲ್ಲಿ ಮಿಸ್ ಆಯಿತು. ಇದನ್ನು ನಾನು ಅಷ್ಟು ಯೋಚನೆ ಮಾಡಿಲ್ಲ, ಬುಲಿಶ್ ಕಡೆಗೇ ಪ್ಲ್ಯಾನ್ ಮಾಡ್ತಾಯಿದ್ದೆ. ಬಟ್ ಇಲ್ಲೊಂದು ಸ್ವಲ್ಪ ಲಾಸ್ ತೋರಿಸ್ತು. ಕೊನೆಗೂ ನಾನೊಂದು 1200 ರುಪೀಸ್ ಪ್ರಾಫಿಟ್ ಮಾಡಿದ್ದೀನಿ. ಚಾರ್ಜಸ್ಸು ಸ್ವಲ್ಪ ಹೋಗಿದೆ, ಪರವಾಗಿಲ್ಲ. ಇವತ್ತು ರಿಕವರಿ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂದರೆ, ಹೊಸ ವಿಚಾರಗಳು ಒಂದೊಂದು ದಿನವೂ ಚೇಂಜ್ ಆಗ್ತಾ ಇರುತ್ತೆ. ಸದ್ಯಕ್ಕೆ ಪ್ರೀ ಮಾರ್ಕೆಟಲ್ಲಿ ನಾನು ಹೇಳಿದ್ದು, ಇದು ಸಪೋರ್ಟಿಂಗ್ ಆಗಿ ಇದು ಗ್ಯಾಪ್ ಫಿಲ್ ಆಗಿತ್ತಿದು, ಗ್ಯಾಪ್ ಓಪನ್ ಇತ್ತಿದು. ಇದು ಫಿಲ್ ಮಾಡೋದಕ್ಕೆ ಮಾರ್ಕೆಟ್ ಟ್ರೈ ಮಾಡ್ತಿದೆ, ಆದರೆ ಇಲ್ಲಿ ಸಪೋರ್ಟ್ ಆಗಿ ಅದು ವರ್ಕ್ ಆಗ್ತಾ ಇದೆ. ಬಟ್ ತುಂಬ ಸ್ಟಾಕ್ಗಳು ಇವತ್ತು ಸೆಲ್ಲಿಂಗ್ ಕಡೆಗೇ ಇದೆ, ಆದರೂ ಕೂಡ ಮಾರ್ಕೆಟು ಈ ಥರ ಮೇಲೆ ಪಂಚ್ ಆಗ್ತಿದೆ. ಯಾಕೆಂತ ಗೊತ್ತಿಲ್ಲ. ಟೋಟಲಿ ಇವತ್ತಿನ ಚಾರ್ಟ್ ಅನಾಲಿಸಿಸಲ್ಲಿ ನಾನು ತಿಳ್ಕೊಂಡಿದ್ದು, ಈ ರೆಡ್ ಝೋನು ಮತ್ತು ಈ ಒಂದು ಗ್ರೀನ್ ಝೋನ್ ತುಂಬ ಚೆನ್ನಾಗಿ ಇವತ್ತು ಮಾರ್ಕೆಟಲ್ಲಿ ಬಿಹೇವ್ ಮಾಡಿದೆ. ಯಾವಾಗಲೂ ಇದೇ ಥರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಓಕೆ, ಯಾಕಂದರೆ ಇದು ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಸ್ವಲ್ಪ ಗೊತ್ತಾಗುತ್ತೆ, ಹೊಸಬ್ರಿಗೆ ದಯವಿಟ್ಟು ಇದು ಅರ್ಥ ಆಗಲ್ಲ. ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪೂರ್ತಿ ಕಲಿಯೋದೇನೆ, ಈ ಒಂದು ವಿಚಾರಕ್ಕೆ ಯಾರು ತಲೆ ಹಾಕಬೇಡಿ. ಆಪ್ಷನ್ಸ್ನಲ್ಲಿ ತುಂಬ ಡೇಂಜರ್ ಇದೆ. ಹಾಗಾಗಿ ಅಡ್ವಾನ್ಸ್ ಲೆವೆಲ್ ಇದ್ದರೆ ಮಾತ್ರ ನೀವು ಇದನ್ನು ಅನಾಲಿಸಿಸ್ ಮಾಡ್ಬೋದು, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಇದನ್ನು ನೋಡಬಾರ್ದು. ಧನ್ಯವಾದಗಳು.